ಏನೋ ಮುಖ ನೋಡ್ತಾ ಇದೀಯಾ? ಬಾಯ್ ಬಿಡಲೇ. ಏಯ್, ನಿನಗೆ ಹೇಳ್ತಾ ಇರೋದು, ಹೇಳ್ತೀಯಾ ಇಲ್ವಾ? ಒಳ್ಳೆ ಮಾತಲ್ಲಿ ಹೇಳಿದ್ರೆ ಸರಿ. ಸರ್ ನಾನು ಹೇಳೋ, ಬೊಗಳೋದೇನಾಯ್ತು ಅಂತ ಬೊಗಳದೇ. ಹೇಳ್ತೀನಿ ಸರ್. ಪುಷ್ಪಕ್ನ ಕೊಲೆ ಮಾಡೋಕೆ ಪ್ರಯತ್ನ ಪಟ್ಟಿದ್ ನಾನೇ ಸರ್. ಕೇಳಿಸ್ಕೊಳ್ಳಿ ಸರ್, ಕೇಳಿಸ್ಕೊಳ್ಳಿ. ಈಗೇನು ಹೇಳ್ತೀರಾ? ಯಾಕೋ ನಿಂಗೆ ಅವ್ರ ಮೇಲೆ ಅಷ್ಟೊಂದು ದ್ವೇಷ? ಸರ್ ಅದು ಹೇಳೋ ಹೇಳೋ ಹೇಳಲೇ. ಹೇಳ್ತೀನಿ ಸರ್. ಬರೀ ಅವ್ರು ಮಾತ್ರ ಅಲ್ಲ ಸರ್, ಮೈನನ್ ಮೇಲೂ ಅಟ್ಯಾಕ್ ಮಾಡಿದ್ದೀನಿ ಸರ್. ಸರ್, ನನಗೆ ಡ್ರಗ್ಸ್ ಬಿಸ್ನೆಸ್ ಮಾಡಬೇಕಾದ್ರೆ ಮೈನಾ ಕಡೆಯಿಂದ ತುಂಬಾ ತೊಂದರೆ ಆಗಿತ್ತು ಸರ್. ಅವಳಿಂದಾಗಿ ಧ್ರುವ ಮತ್ತು ಮೈನಾ ಇಬ್ರು ನನಗೆ ಕಟ್ಕ ಆಗಿದ್ರು ಸರ್. ಅದಕ್ಕೆ ಎಲ್ರು ಮುಗಿಸ್ಬೇಕು ಅಂತ ಪ್ಲಾನ್ ಮಾಡಿದೆ ಸರ್. ಆದ್ರೆ 2 ಸಲ ಟ್ರೈ ಮಾಡಿದ್ರು ತಪ್ಪಿಸ್ಕೋತಾ ಇದ್ರು ಸರ್. ಈ ಸಲ ಪುಷ್ಪಕ್ನ ಮುಗಿಸಿ ಧ್ರುವನ್ ಮೇಲೆ ಹಾಕಕ್ ನೋಡಿದೆ ಸರ್. ಅವನನ್ನ ಜೈಲಿಗೆ ಸೇರಿಸಿ ಮೈನನ್ ಕತೆನ ಮುಗಿಸ್ಬೇಕು ಅನ್ಕೊಂಡಿದ್ದೆ ಸರ್. ನೋಡಿದ್ರ ಸರ್, ಗೊತ್ತಾಯ್ತಾ ಇವಾಗ? ಅಯ್ಯೋ ಪಾಪಿ, ನಿನ್ ಪಾಪದ ಕೆಲ್ಸಕ್ಕೆ ಎಲ್ರನ್ನೂ ಬಲಿ ತಗೋಬೇಕು ಅಂತಿದ್ಯಾ? ನಿನ್ನ ನಡು ರಸ್ತೆಯಲ್ಲಿ ಶೂಟ್ ಮಾಡಿದ್ರು ಪಾಪ ಬರಲ್ಲ. ಇನ್ಸ್ಪೆಕ್ಟರ್, ಇವನಿಗೆ ಸರಿಯಾಗಿ ಶಿಕ್ಷೆ ಆಗ್ಬೇಕು. ಇವನ್ನ ಸುಮ್ಮನೆ ಬಿಡ್ಬೇಡಿ. ಅಮ್ಮ, ಸಮಾಧಾನ ಮಾಡ್ಕೋ. ಮುಂದಕ್ಕೆ ಹೇಳೋ. ಪುಷ್ಪಕ್ನ ಹೇಗ್ ಕೊಲೆ ಮಾಡ್ಬೇಕು ಅನ್ಕೊಂಡೆ? ಅವ್ರನ್ನ ಕೊಂದು ಧ್ರುವನ್ ಮೇಲೆ ಯಾಕೋ ಹಾಕ್ಬೇಕು ಅನ್ಕೊಂಡೆ? ಈ ಸುಳ್ಳನ್ನ ಸತ್ಯ ಅಂತ ಯಾಕೆ ನಂಬಿಸ್ಬೇಕು ಅನ್ಕೊಂಡೆ? ಹೇಳು ಒಂದೇ. ಹೇಳಲ್ಲೇ. ಹೇಳ್ತೀನಿ ಸರ್, ಹೇಳ್ತೀನಿ. ಅದು ಧ್ರುವ ಮತ್ತೆ ಪುಷ್ಪಕ್ ಮಧ್ಯೆ ಜಗಳ ಆಗಿದೆ ಅಂತ ಗೊತ್ತಾಯ್ತು ಸರ್. ಅದರಿಂದ ನನ್ನ ಕೆಲಸ ಸುಲಭ ಆಗುತ್ತೆ ಅಂತ ಗೊತ್ತಾಯ್ತು ಸರ್. ಯಾರು ಹೇಳಿದ್ರು ಈಸಿಯಾಗಿ ನಂಬಿಡ್ತಾ ಇದ್ರು ಸರ್. ಅದಕ್ಕೆ ಪ್ಲಾನ್ ಮಾಡಿ ನಿನ್ನೆ ಆಸ್ಪತ್ರೆಗೆ ಹೋಗಿ ಪುಷ್ಪಕ್ನ ಕೊಲೆ ಮಾಡೋ ಪ್ರಯತ್ನ ಮಾಡಿದೆ ಸರ್. ಆ ಮೈನಾ ಬಂದು ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಲು ಸರ್. ಆ ಪುಷ್ಪಕ್ನ ಕಾಪಾಡ್ಬಿಟ್ಲು ಸರ್. ಅಯ್ಯೋ, ಇನ್ಸ್ಪೆಕ್ಟರ್ ನಿನ್ನ ಪಾರ್ಟ್ನರ್ ಯಾರು ಅಂತ ಕೇಳಿ ಇವ್ ನನ್ನ ಹೆಸರು ಹೇಳಿದ್ರೆ ಏನ್ ಮಾಡ್ಲಿ? ಅಥವಾ ಇವ್ ನನ್ನ ಹೆಸರು ಆಗ್ಲೇ ಹೇಳ್ಬಿಟ್ಟಿದ್ರೆ ನನ್ನ ಕತೆ ಮುಗೀತು ಅಷ್ಟೇ. ಅಯೋಗ್ಯ, ನೀನ್ ಮಾಡಿರೋ ಕೆಲ್ಸಕ್ಕೆ ನನ್ ಮಗ ಪೊಲೀಸ್ ಅವ್ರ ಕೈಲಿ ಒದೆ ತಿನ್ನಂಗಾಯ್ತು. ಪಾಪ, ಅದೆಷ್ಟು ನೋವು ಅನುಭವಿಸಿದ್ನೋ ಏನೋ. ಅಮ್ಮ ಸುಮ್ನಿರು. ನಾನು ಅವಾಗ್ಲೇ ಹೇಳದ್ನಲ್ವಾ, ಸಮಾಧಾನ ಮಾಡ್ಕೊ. ಹೇಗೋ ಸಮಾಧಾನ ಮಾಡ್ಕೊಳ್ಳಿ. ಹೆತ್ತು ಕರಳಿನ ಸಂಕಟ ಇವನ್ಗೇನೋ ಅರ್ಥ ಆಗುತ್ತೆ. ಇವನು ಮಾಡಿರೋ ಕೆಲ್ಸಕ್ಕೆ ಇವನನ್ನಿಲ್ಲೇ ಕೊಂದು ನಾನೇ ಜೈಲ್ಗೆ ಹೋಗ್ಬೇಕು ಅನ್ನಿಸ್ತಿದೆ. ಅಮ್ಮ ಸುಮ್ನಿರು. ಅಮ್ಮ, ನೀ ಸ್ವಲ್ಪ ಸುಮ್ನೆ ಇರಿ. ಇವನ್ನ ಕೊಂದು ನಿಮ್ ಕೈನ ಯಾಕಮ್ಮ ಮೈಲ್ಗೆ ಮಾಡ್ಕೋತೀರಾ? ಇವನ್ನ ಪೊಲೀಸ್ ಅವರೇ ವಿಚಾರಿಸ್ಕೋತಾರೆ. ನೀ ಸಮಾಧಾನ ಮಾಡ್ಕೊಳ್ಳಿ. ನೀವೇನು ಯೋಚನೆ ಮಾಡಬೇಡಿ ಮೇಡಮ್. ಇವನು ಮೂಳೆನ ಇವನೇ ಎಣಿಸ್ಬೇಕು. ಆ ರೀತಿ ಬೆಂಡೆಕ್ತೀನಿ. ನೋಡಿ, ನನ್ ಮಗನ ಅವಸ್ಥೆ ನೋಡಿ. ಪೊಲೀಸ್ನವ್ರು ಹೆಂಗ್ ಹೊಡೆದಿದ್ದಾರೆ. ಈ ಪಾಪಿಯಿಂದ ನನ್ ಮಗ ಏನೆಲ್ಲ ಅನುಭವಿಸೋ ಹಾಗಾಯ್ತು. ಇವನ್ನ ಮಾತ್ರ ಸುಮ್ಮನೆ ಬಿಡ್ಬೇಡಿ ಇನ್ಸ್ಪೆಕ್ಟರ್. ಸರ್ಸು ಸಮಾಧಾನ ಮಾಡ್ಕೋ. ಹತ್ರ ಬಾಯಿ ಬಿಡ್ಸೋದು ಇನ್ನೂ ತುಂಬಾ ಇದೆ. ನಿನ್ ಜೊತೆ ಅವತ್ತು ಯಾರೋ ಇನ್ನೊಬ್ಬ ಇದ್ದ ಅಲ್ವಾ? ಯಾರೋ ಅವನು? ಯಾರವನು? ಬಾಯ್ ಬಿಡೋ. ಬಾಯ್ ಬಿಡು. ಯಾರು ನಿನ್ ಜೊತೆ ಇದ್ದಿದ್ದು? ನಿನ್ನನ್ನೇ ಕೇಳ್ತಾ ಇರೋದು. ಹೇಳು. ಬೊಗ್ಳೋ. ಧ್ರುವ ಅವ್ರೆ, ಇವನ್ನ ನಾವು ಕೇಳಿದ್ರೆ ಬಾಯ್ ಬಿಡಲ್ಲ. ಇವನ್ಗೆ ಪೊಲೀಸ್ ಅವರೇ ಸರಿ. ಅವ್ರು ಕೇಳೋ ರೀತಿ ಕೇಳಿದ್ರೇನೆ ಇವನ್ ಬಾಯ್ ಬಿಡೋದು. ಹೇಳೋ, ನಿನ್ ಬಾಸ, ನಿನ್ ಪಾರ್ಟ್ನರ ಅಥವಾ ನಿನ್ ಚೇಲನ? ಹೇಳಲೇ. ಅದು ಅವನು
ಯಾರವನು? ನಿನ್ನೆ ಕೇಳ್ತಾ ಇರೋದು ಯಾರವನು? ಏಯ್, ಒಳ್ಳೆ ಮಾತಲ್ಲಿ ಕೇಳ್ತಾ ಇದ್ದೀನಿ. ಯಾರೋ ಅದು? ಸರ್ ಅವ್ರು ನನ್ನ ಬಾಸು ಅಲ್ಲ, ನನ್ನ ಚೇಲನೂ ಅಲ್ಲ ಸರ್. ಹಿಂಗೆ ಯಾರೋ ಒಬ್ರು ಸಿಕ್ಕಿದ್ರು, ಇಂಥ ಕೆಲಸ ಮಾಡಬೇಕು ಬಾ ಅಂತ ಕರೆದೆ ಸರ್. ಬಂದ್ರು ಸರ್. ಏಯ್, ಅವನ್ ಯಾವನೇ ಆಗಿರ್ಲಿ, ಅವನ್ಗೆ ಹೆಸರು, ಅಡ್ರೆಸ್ಸು, ಕುಲ, ಗೋತ್ರ ಯಾವುದೂ ಇಲ್ವಾ? ಯಾರವನ್ ಹೇಳು? ಹೇಳ್ತೀಯಾ ಹೇಳಲ್ವಾ? ಹೇಳೋ. ಸರ್ ನಿಜವಾಗ್ಲೂ ಅವ್ನು ಯಾರು ಅಂತ ನಂಗೆ ಗೊತ್ತಿಲ್ಲ ಸರ್. ಇವನು ಸುಳ್ಳು ಹೇಳ್ತಿದ್ದಾನೆ. ಇವನಿಷ್ಟು ರಾಜಾರೋಷವಾಗಿ ಡ್ರಗ್ ಡೀಲ್ ಮಾಡ್ತಾ ಇದ್ದಾನೆ ಅಂದರೆ ಇವನಿಗೆ ನಮ್ಮ ಕಂಪನಿ ಒಳಗಿಂದ ಯಾರೋ ಸಪೋರ್ಟ್ ಮಾಡ್ತಿದ್ದಾರೆ. ಸಪೋರ್ಟ್ ಇಲ್ಲದೆ ಇವನಿದೆಲ್ಲ ಮಾಡಕ್ ಸಾಧ್ಯನೇ ಇಲ್ಲ. ಹೌದು ಸರ್, ನನಗೂ ಹಾಗೆ ಅನ್ನಿಸ್ತಾ ಇದೆ. ಖಂಡಿತವಾಗ್ಲೂ ನಮ್ಮ ಕಂಪ್ನಿಯಿಂದಾನೇ ಇವನ್ಗೆ ಯಾರೋ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವತ್ತು ನಮ್ಮನ್ನು ಅಟ್ಯಾಕ್ ಮಾಡಿದಾಗ ಇವನ್ ಜೊತೆ ಇದ್ದಿದ್ದು ಕೂಡ ಅವನೇ ಅನ್ನಿಸ್ತಿದೆ. ಇನ್ಸ್ಪೆಕ್ಟರ್, ಇವನು ಅಷ್ಟು ಸುಲಭವಾಗಿ ಬಾಯ್ ಬಿಡಲ್ಲ. ನೀವು ವಿಚಾರಿಸೋ ರೀತಿಯಲ್ಲಿ ವಿಚಾರಿಸಿದ್ರೇ ಇವನು ಸತ್ಯ ಹೇಳೋದು. ಹಾಗೆ ನಮ್ಮ ಕಂಪ್ನಿಲಿ ಕಲ್ಪ್ರಿಟ್ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಇವನು ಬಾಯ್ ಬಿಡಲೇಬೇಕು. ಏಯ್, ಬಿಡೋ ಬಾಯಿ. ಕಂಪನಿಲಿ ನಿನ್ ಜೊತೆ ಯಾರು ಕೈ ಜೋಡಿಸಿದ್ದಾರೆ ಹೇಳು? ಬಾಯಿ ಬಿಡೋ. ಬಾಯಿ ಬಿಡಲೇ. ಬಿಡೋ ಬಾಯಿ. ಬಿಡೋ. ಬಿಡೋ ಬಾಯಿ. ಅವಳ ಕಂಪ್ನಿಲೂ ನಂಗೆ ಯಾರು ಪರಿಚಯ ಇಲ್ಲ ಸರ್. ಏಯ್, ಸುಳ್ಳು ಬೊಗಳಿದ್ರೆ ನಾಲ್ಗೆ ಸೀಳ್ಬಿಡ್ತೀನಿ. ನಿಜ ಹೇಳೋ. ಬೊಗಳೋ ಬೊಗಳೋ ರಾಸ್ಕಲ್. ಏಯ್, ಇಷ್ಟೆಲ್ಲ ಕೇಳಿದ್ರು ಹೇಳಿರಲ್ವಾ? ಬಿಡಿ ಕೈನ ಬನ್ರಿ ಕಡೆ. ಅವನಿಗೆ ಕಂಪ್ನಿಲಿ ಯಾರು ಪರಿಚಯ ಇಲ್ವಂತೆ. ಅಲ್ರಿ, ಒಪ್ಕೋ ಅಂದ್ರೆ ಏನು ಒಪ್ಕೊಳ್ತಾನೆ? ನೋಡಿ, ಸುಮ್ಮನೆ ಯಾಕೆ ಅವ್ನು ಟಾರ್ಚರ್ ಕೊಡ್ತಾ ಇದ್ದೀರಾ? ಕರ್ಕೊಂಡೋಗಿ ಶೆಲ್ಲಲ್ಲಿ ಹಾಕ್ರಿ. ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಾನು ಫೋನ್ ಮಾಡಿ. ಇನ್ನೂ ಏನೋ ಮುಖ ನೋಡ್ತಾ ಇದೀಯಾ? ನಡಿಯಲೇ. ನಡಿಯೋ. ಸರ್ ಬಿಟ್ಬಿಡಿ ಸರ್. ಸರ್ ಸರ್, ನನ್ನ ನಂಬಿ ತುಂಬ ಸಹಾಯ ಮಾಡಿದ್ರಿ ಸರ್. ಥ್ಯಾಂಕ್ ಯು ಸರ್. ಸರ್, ನನ್ನ ಮಗನ್ನ ಉಳಿಸ್ಕೊಟ್ಬಿಟ್ರಿ. ಎಲ್ಲ ನಮ್ಮ ಕರ್ತವ್ಯ ಮೇಡಮ್. ಎಲ್ರಿಗೂ ಒಳ್ಳೇದಾಗಿ ಸತ್ಯಕ್ಕೆ ಜಯ ಸಿಗ್ಬೇಕಷ್ಟೆ. ಥ್ಯಾಂಕ್ ಯು ಸರ್. ನಾವು ಹೊರಡ್ತೀವಿ ಸರ್. ಸರಿ ಮೇಡಮ್. ಧ್ರುವ, ಮೈನಾ, ಯಾಕ್ರೋ ಇಲ್ಲೇ ನಿಂತಿದ್ದೀರಾ? ಬನ್ರೋ. ಇವ್ರ ಸಹವಾಸ ಬೇಡ ಅಂತ ಹೇಳಿದ್ನಲ್ವಾ ನಾನು. ಬನ್ರೋ.